ಗೌಡಗೆರೆ ಡೇರಿಗೆ ಅಧ್ಯಕ್ಷರಾಗಿ ಸನತ್ ಕುಮಾರ್ ಜಿಎನ್ ಮತ್ತು ಉಪಾಧ್ಯಕ್ಷರಾಗಿ ನಾಗರಾಜ್ ಆಯ್ಕೆ. ಮಳವಳ್ಳಿ ಸಮೀಪದ ಗೌಡಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಕಾಂಗ್ರೆಸ್ ಬೆಂಬಲಿತ ನೂತನ ಅಧ್ಯಕ್ಷರಾಗಿ ಸನತ್ ಕುಮಾರ್ ಜಿಎನ್ ಹಾಗೂ ನಾಗರಾಜ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ತಾಲೂಕಿನ ಕಸ್ಬಾ ಹೋಬಳಿಯ ಗೌಡಗೆರೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ 5 ವರ್ಷಗಳ ಅವಧಿಗೆ ಅಕ್ಟೋಬರ್ 10ರಂದು ಚುನಾವಣೆ ನಡೆದು 11 ಮಂದಿ ನೂತನ ನಿರ್ದೇಶಕರ ಚುನಾವಣೆ ನಡೆದು ಆಯ್ಕೆಗೊಂಡಿದ್ದರು. ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಮಂಗಳವಾರ ದಿನಾಂಕ ನಿಗದಿಯಾಗಿದ್ದು, ಅಧ್ಯಕ್ಷರ ಸ್ಥಾನಕ್ಕೆ ಸನತ್ ಕುಮಾರ್ 8 ಮತಗಳಿಂದ ಪಡೆದು ಜಯಶೀಲರಾದರು ಹಾಗೂ ಜಿಎಲ್ ಬಸವಣ್ಣ ಯಾವುದೇ ಮತ ಪಡೆಯದೆ ಪ್ರಭಾವಗೊಂಡರು ಮತ್ತು ಉಪಾಧ್ಯಕ್ಷರಾದ ಸ್ಥಾನಕ್ಕೆ ನಾಗರಾಜು ಹಾಗೂ ರತ್ನಮ್ಮ ಇವರುಗಳು ನಾಮಪತ್ರ ಸಲ್ಲಿಸಿದ್ರು. ಬಳಿಕ ಉಪಾಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದ ರತ್ನಮ್ಮ ಅವರು ನಾಮಪತ್ರವನ್ನು ವಾಪಸ್ ಪಡೆದ ಹಿನ್ನೆಲೆಯಲ್ಲಿ ಉಪಾಧ್ಯಕ್ಷರಾಗಿ ನಾಗರಾಜ್ ಆಯ್ಕೆಯಾದರು. ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದು ಸನತ್ ಕುಮಾರ್ ಹಾಗೂ ಉಪಾಧ್ಯಕ್ಷರಾಗಿ ನಾಗರಾಜು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ಜಿಎಂ ರಾಮಕೃಷ್ಣರವರು ಘೋಷಣೆ ಮಾಡಿದರು. ಬಳಿಕ ಅವರ ಬೆಂಬಲಿಗರು ಸಿಹಿ ವಿತರಿಸಿ ಸಂಭ್ರಮ ವ್ಯಕ್ತಪಡಿಸಿದರು. ಇದೇ ವೇಳೆ ಸಂಘದ ನಿರ್ದೇಶಕರಾದ ಮಲ್ಲಿಕಾರ್ಜುನಪ್ಪ, ರತ್ನಮ್ಮ, ಸರೋಜಮ್ಮ, ಮಲ್ಲಿಕಾರ್ಜುನ್, ನಾಗರಾಜ್, ಜಿವಿ, ತ್ಯಾಗರಾಜ್, ನಾಮಿನಿ ಸದಸ್ಯ ನಾಗರಾಜ್, ಜಿಎಂ ಮುಖಂಡರಾದ ಎಂ ಸುಬ್ಬಣ್ಣ, ಗುರುಮಲ್ಲಪ್ಪ, ನಾಗರಾಜಪ್ಪ, ಮಹದೇವಸ್ವಾಮಿ, ರಮೇಶ್, ಆರ್ಬಿ ಹಳ್ಳಿ, ಸಂಘದ ಕಾರ್ಯದರ್ಶಿ ಜಿಎಸ್ ಮಂಟು, ಸಿಬ್ಬಂದಿಗಳಾದ ರಾಜೇಶ್, ವೀರೇಶ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ನ್ಯೂಸ್ ಬ್ಯೂರೋ, ಪ್ರಜಾಪ್ರಭ ಟಿವಿ, ಮಳವಳ್ಳಿ. ಸಂಘದ ಅಭಿವೃದ್ಧಿಗಾಗಿ ಗೌಡಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಚುನಾವಣೆ ನಡೆಯಿತು. ಅದು ಚುನಾವಣೆಯಲ್ಲಿ ನನ್ನನ್ನು ಆಯ್ಕೆ ಮಾಡಿದಂಥ ಎಲ್ಲ ನಿರ್ದೇಶಕರಿಗೆ ಅಭಿನಂದನೆಗಳು. ಹಾಗೂ ನಾವು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನರೇಂದ್ರ ಸ್ವಾಮಿ ಅವರ ಬೆಂಬಲಿತದಿಂದ ಸಹಕಾರದಿಂದ ಅಧ್ಯಕ್ಷರಾಗಿರೋದ್ರಿಂದ ಆಯ್ಕೆಯಾಗಿರೋದ್ರಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಮತ್ತು ಎಲ್ಲ ಗ್ರಾಮಸ್ಥರಿಗೂ, ಎಲ್ಲ ಮುಖಂಡರಿಗೂ ಹಾಗೂ ಹಾಲು ಉತ್ಪಾದಕರಿಗೆ ಎಲ್ಲ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸ್ತೀವಿ. ಸಂಘದ ಅಭಿವೃದ್ಧಿಗಾಗಿ ಶ್ರಮಿಸ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟ.